ಈಗ ನೋಡಿ ಗಮನಿಸ್ತಾ ಇದ್ವಿ 24 ಕ್ಯಾರೆಟ್ ಗೋಲ್ಡು ಎಷ್ಟಿದೆ ಅಂತ ಅಂದರೆ 1,56,300 ರೂಪಾಯಿ ಹಳೆಯ ರೇಟ್ ಇತ್ತು. ಈಗ 10,000 ಜಾಸ್ತಿ ಆಗಿದೆ, ಅಂದರೆ 1,66,508 ರೂಪಾಯಿ. ಬೆಳ್ಳಿಯಲ್ಲೂ ಕೂಡ 3 ಲಕ್ಷ ಇದ್ದಂಥದ್ದು 3,20,000 ರೂಪಾಯಿ. ಸೊ ಈ ರೀತಿಯಾಗಿ ಅಲ್ಲಿ ಏರಿಕೆ ಆಗಿರುವಂಥದ್ದು. ಈ ಏರಿಕೆ ನೋಡಿ ಶಾಕ್ ಆಗುವಂಥದ್ದು ಬೇಡ. ಸದ್ಯದ ಪರಿಸ್ಥಿತಿಯಲ್ಲಿ ಆ ರೀತಿಯಾಗಿ ಇಲ್ಲಿ ಇರುವಂಥ ಈಗ ಏನು ಬುಲ್ ಮಾರ್ಕೆಟ್ ಆಗಿರ್ಬೋದು, ಶೇರ್ಪೇಟೆಯಲ್ಲಿ ನಾವು ಗಮನಿಸೋದಾದರೆ ಅಲ್ಲಿ ಒಂದು ರೀತಿಯಾಗಿ ಏರಿಳಿತಗಳು ಆಗ್ತಾ ಇರುತ್ತೆ, ಇದರ ಪರಿಣಾಮ ಬೀರ್ತಾ ಇರುತ್ತೆ. ಸೊ ಇದೇ ಫೈನಲ್ ರೇಟ್ ಆಗಿರೋದಿಲ್ಲ ಅನ್ನುವಂಥದ್ದು. ಈ ಬಗ್ಗೆ ಮಾತನಾಡೋದಕ್ಕೆ ಆರ್ಥಿಕ ತಜ್ಞರಾದಂತಹ ರುದ್ರಮೂರ್ತಿ ಅವರು ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಸರ್, ಇದೀಗ ಚಿನ್ನ ಮತ್ತು ಬೆಳ್ಳಿಯಲ್ಲಿ ಒಂದು ರೀತಿಯಾಗಿ ಹಾವು ಏನಿಯ ಆಟ ಒಂದು ಕಡೆ ನಡೀತಾ ಇದ್ರೆ, ಮತ್ತೊಂದು ಕಡೆ ಪ್ರಧಾನಿ ಅವರು ಕೊಟ್ಟಂತ ಒಂದು ಸ್ಟೇಟ್ಮೆಂಟ್ ಸಹಿತ ಇನ್ನೊಂದು ಕಡೆ ಒಂದು ಚರ್ಚೆ ಆಗ್ತಾ ಇದೆ. ಇದರ ನಡುವೆ ಆಮದು ಸುಂಕ ಬೇರೆ ಹೆಚ್ಚಾಗಿದೆ. ಸೊ ಇದೆಲ್ಲವೂ ಕೂಡ ಜನಗಳಿಗೆ ಒಂದು ರೀತಿಯಾಗಿ ಕನ್ಫ್ಯೂಷನ್ ನಲ್ಲಿದ್ದಾರೆ. ಬಂಗಾರ ಕೊಂಡ್ಕೊಳ್ಳೋಣ ಬೇಡವಾ, ಯಾವ ಒಂದು ನಿಯಮವನ್ನ ಪಾಲಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ. ನೋಡಿ, ಮೊದಲನೇದಾಗಿ ಮೊದಲನೇ ಹಂತದಲ್ಲಿ ಮೋದಿ ಅವರು ಜಸ್ಟ್ ಜನರಲ್ ಆಗಿ ಜನರಿಗೆ ಚಿನ್ನ ಖರೀದಿಯನ್ನ ಇನ್ನೊಂದು ವರ್ಷ ಮುಂದೂಡಿ, ಇದರಿಂದ ನಮಗೆ ರೂಪಾಯಿನ ಮೌಲ್ಯ ಏನ್ ಕುಸಿತ ಆಗ್ತಾ ಇದೆ ಅದು ತಡೆಗಟ್ಟೋದಕ್ಕೋಸ್ಕರ ಇಂಥ ನಿಯಮಗಳನ್ನ ಪಾಲಿಸಿ ಅಂತ ಮೊದಲನೇ ಹಂತದಲ್ಲಿ ಹೇಳಿದ್ರು. ಇದಾದ ನಂತರ ಇವಾಗ ನೀವು ನೋಡೋದಾದ್ರೆ ಚಿನ್ನದ ಆಮದು ಶುಲ್ಕ ಅಥವಾ ಇಂಪೋರ್ಟ್ ಡ್ಯೂಟಿಯನ್ನ ಮುಂಚೆ ಇದ್ದಂತಹ ರೇಟ್ಗೂ ಈಗಲೂ ಕಂಪೇರ್ ಮಾಡಿದ್ರೆ ಹತ್ತತ್ರ 9% ಏರಿಕೆ ಆಗಿದೆ. ಅಂದ್ರೆ 6% ಇದ್ದಂತಹ ಇಂಪೋರ್ಟ್ ಡ್ಯೂಟಿ ಇವಾಗ 15%ಗೆ ಏರಿಕೆ ಮಾಡಿದ್ದಾರೆ. ಹೀಗಾಗಿ ಪ್ರತಿ ಗ್ರಾಮ್ಗೆ ಚಿನ್ನ ನಿಮ್ಗೆ ಇವಾಗ ಹತ್ತತ್ರ 1,300 ರೂಪಾಯಿಂದ 1,500 ರೂಪಾಯಿ ಏರಿಕೆ ಆದ್ರೆ, ಬೆಳ್ಳಿಯಲ್ಲೂ ಕೂಡ ನಿಮಗೆ ಹತ್ತತ್ರ 25,000 ರೂಪಾಯಿ ಏರಿಕೆಯನ್ನ ಪ್ರತಿ ಕೆಜಿ ಬೆಳ್ಳಿಯಲ್ಲಿ ನೀವು ನೋಡ್ಬೋದು. ಸೊ ಮುಖ್ಯವಾಗಿ ಇದೆಲ್ಲ ಮಾಡ್ತಿರೋದು ಯಾಕೆ ಅಂದ್ರೆ ರೂಪಾಯಿನ ಮೌಲ್ಯದ ಕುಸಿತ ಏನಿದೆ ಅದನ್ನ ತಡೆಗಟ್ಟೋದಕ್ಕೋಸ್ಕರ ಮಾಡ್ತಿದ್ದಾರೆ. ಆಮೇಲೆ ಈಗೇನು ರಷ್ಯಾ, ಇರಾನ್ ಮತ್ತೆ ಅಮೆರಿಕ ನಡುವೆ ನಡೀತಿರುವಂತಹ ಕದನ ಏನಿದೆ ಅದರಿಂದಾಗಿ ಖಂಡಿತವಾಗ್ಲೂ ಕಚ್ಚಾ ತೈಲದ ಬೆಲೆಗಳು ಕೂಡ ಭಾರಿ ಪ್ರಮಾಣದ ಏರಿಕೆಯನ್ನ ಕಾಣ್ತಾ ಇದೆ. ಹಾಗೂ ನಾವ್ ಎಷ್ಟು ಆಮದು ಕಚ್ಚಾ ತೈಲ ಮತ್ತೆ ಚಿನ್ನವನ್ನ ಜಾಸ್ತಿ ಮಾಡ್ಕೊಂತೀವೋ ಅಷ್ಟು ರೂಪಾಯಿನ ಮೌಲ್ಯ ಇನ್ನಷ್ಟು ಕುಸಿಯುತ್ತೆ. ಸೊ ಹಾಗಾಗಿ ಈ ರೂಪಾಯಿನ ಮೌಲ್ಯದ ಕುಸಿತವನ್ನ ತಡೆಗಟ್ಟೋದಕ್ಕೋಸ್ಕರ ಇಂತಹ ನೀತಿಗಳನ್ನ ತಗೊಂತಿದ್ದಾರೆ. ಮುಂಚೆ ಏನ್ ಹೇಳಿದ್ರು, ನೀವು ಚಿನ್ನದ ಖರೀದಿಯನ್ನ ಒಂದು ವರ್ಷಕ್ಕೆ ಮುಂದೂಡಿ ಅಂತ, ಅದು ಬರೀ ಒಂದು ಸೂಚನೆ ಆಗಿತ್ತು ಅಥವಾ ಸಲಹೆ ಆಗಿತ್ತು. ಆದ್ರೆ ಇವತ್ತು ಬಂದಂತಹ ಈ ಶುಲ್ಕ ಇನ್ಕ್ರೀಸ್ ಮಾಡಿದ್ದಾರೆ, 6% ಇದ್ದಿದ್ದನ್ನ 15% ಮಾಡಿದ್ದಾರೆ. ಇದರಿಂದ ಖಂಡಿತವಾಗ್ಲೂ ಇವಾಗ ನೀವು ಅಂಗಡಿಗೆ ಹೋಗಿ ಚಿನ್ನವನ್ನ ಕೊಂಡ್ಕೊಂತೀರಾ ಅಂದ್ರೆ ಈ ಶುಲ್ಕ ಜಾಸ್ತಿ ಆಗಿರೋದ್ರಿಂದ ಗ್ರಾಮ್ಗೆ ನಿಮ್ಗೆ ಚಿನ್ನ ಹತ್ತತ್ರ 1,300 ರೂಪಾಯಿಂದ 1,500 ರೂಪಾಯಿ, ಬೆಳ್ಳಿ ಹತ್ತತ್ರ 25,000 ರೂಪಾಯಿ ಕೆಜಿಗೆ ನಿಮಗೆ ಜಾಸ್ತಿ ಆಗುತ್ತೆ. ಸೊ ಈಗಾಗಲೇ ನಾವು ಗಮನಿಸ್ತಾ ಇದ್ವಿ, ಅಂದ್ರೆ ಚಿನ್ನದಲ್ಲಿ 10,000 ಏರಿಕೆ, ಬೆಳ್ಳಿಯಲ್ಲಿ ಕೂಡ 20,000 ರೂಪಾಯಿ ಏರಿಕೆ ಆಗಿದೆ. ಸೊ ಅಂದ್ರೆ ಈಗ ಜನ ಒಂದ್ ರೀತಿಯ ಕನ್ಫ್ಯೂಷನ್ಸ್, ಸದ್ಯದ ಪರಿಸ್ಥಿತಿಯಲ್ಲಿ ಕೊಂಡ್ಕೊಳ್ಳೋಣವಾ, ಏನ್ ಮಾಡೋದು ಅಂತ. ಮೇಡಮ್, ಖಂಡಿತ ಈ ಟೈಮಲ್ಲಿ ಚಿನ್ನ ಬೆಳ್ಳಿಯನ್ನ ಕೊಂಡ್ಕೊಳೋದು ಒಳ್ಳೇದಲ್ಲ. ಯಾಕಂದ್ರೆ ರೇಟ್ಗಳು ಜಾಸ್ತಿ ಇದೆ. ಕಡಿಮೆ ರೇಟ್ಗಳಲ್ಲಿ ನೀವು ಖರೀದಿ ಮಾಡಿದಾಗ ಮುಂದಿನ ದಿನಗಳಲ್ಲಿ ನಿಮಗೆ ಲಾಭ ಆಗುತ್ತೆ. ಸೊ ಹಾಗಾಗಿ ಹೈಯರ್ ರೇಟ್ಸ್ ಅಲ್ಲಿ ಖಂಡಿತವಾಗ್ಲೂ ಕೊಂಡ್ಕೊಳೋದು ಒಳ್ಳೇದಲ್ಲ. ಸರ್ಕಾರದ ಉದ್ದೇಶವೂ ಕೂಡ ಚಿನ್ನ ಬೆಳ್ಳಿಯನ್ನ ಒಟ್ಟಾಗಿ ಜಾಸ್ತಿ ಜನ ಖರೀದಿ ಮಾಡೋದು ಬೇಡ, ರೂಪಾಯಿನ ಮೌಲ್ಯ ಕುಸಿತ ಆಗುತ್ತೆ, ಹಾಗಾಗಿ ಈ ತರ ಶುಲ್ಕವನ್ನ ಏರಿಕೆ ಮಾಡಿದ್ದಾರೆ. ಸೊ ನನ್ಗೆ ಖಂಡಿತವಾಗ್ಲೂ ಈ ರೇಟ್ಗಳಲ್ಲಿ ಹೊಸದಾಗಿ ಚಿನ್ನ ಬೆಳ್ಳಿ ಖರೀದಿ ಮಾಡೋದು ಒಳ್ಳೇದಲ್ಲ.